Welcome to the class. The next question is 5% of 5% of 5% is equal to. ನೋಡಿ ಮಕ್ಕಳೇ ಪ್ರಶ್ನೆ ಏನಿದೆ, ಈ 500 ಎಷ್ಟಿರುತ್ತಲ್ವಾ ಅದರದ್ದು 5% ಅಂತೆ. ಈಗ ಅದರದ್ದು 5% ಬರುತ್ತಲ್ಲ, ಆ ಆನ್ಸರ್ 5% ಅಂತೆ. ಓಕೆ, ಸಿಂಪ್ಲಿ ಈ ಕ್ವಶನ್ ಹೆಂಗೆ ಸಾಲ್ವ್ ಮಾಡೋಣ ಅಂದ್ರೆ 5% ಅಂದ್ರೆ 5/100. ಓಕೆ, ಮತ್ತೆ 5% ಇದೆ 5/100. ಆಫ್ ಪ್ಲೇಸ್ ಅಲ್ಲಿ ಮಲ್ಟಿಪ್ಲಿಕೇಶನ್ ಸಿಂಬಲ್ ಬರ್ಕೊಳ್ಳಿ. ಮತ್ತೆ 5% ಇದೆ 5/100. ಓಕೆ, ಆಫ್ 500. ಓಕೆನಾ? ಸಿ ನೋಡಿ ಏನಾಗಿದೆ, 20 ಕ್ಯಾನ್ಸಲ್ಸ್. 5 5 25, 25 5 125, 125 5 times 625 divided by ಏನಾಗುತ್ತೆ 100 into 100 10,000 ಆಗುತ್ತೆ. ಓಕೆ, ಈಗ ಏನು ಮಾಡಿ, ನ್ಯೂಮರೇಟರ್ ಆಸ್ ಇಟ್ ಇಸ್ ಬರ್ಕೊಳ್ಳಿ, ಡಿನಾಮಿನೇಟರ್ ನಲ್ಲಿ 0 ಸೇರಿಸಿದಾಗ ಕೌಂಟ್ ಮಾಡ್ಕೊಳ್ಳಿ. 1 2 3 4 ಅಂದ್ರೆ ನ್ಯೂಮರೇಟರ್ ಅಲ್ಲಿ ರೈಟ್ ಹ್ಯಾಂಡ್ ಕಡೆಯಿಂದ 4 ಡಿಜಿಟ್ ಆದ್ಮೇಲೆ ಪಾಯಿಂಟ್ ಕೊಡಿ. ಓಕೆ, ಇಲ್ಲಿ ಬಂದಾಗ 1 2 3, ಈಗ ಒಂದು ಕಡೆ ಇದೆ ಅವಾಗ 0 ಕೊಡಿ. ಏನಾಗುತ್ತೆ 0.0625 ಆಗುತ್ತೆ. 5% ಆಫ್ 5% ಆಫ್ 5% ಆಫ್ 500 ಏನಾಗುತ್ತೆ ಅಂದ್ರೆ 0.0625. ಯಾವ ಆಪ್ಷನ್ ಇದೆ? ಆಪ್ಷನ್ ಎ ಇಸ್ ದ ಕರೆಕ್ಟ್ ಒನ್. ಆಪ್ಷನ್ ಎ. The next question is 0.07% of 0.03% of 1,15,000 is equal to. ನೋಡಿ ಹೆಂಗೆ ಸಾಲ್ವ್ ಮಾಡೋಣ. 0.07% ಓಕೆ ಆಫ್ 0.03% ಆಫ್ 1,15,000. ಓಕೆ, ಸಿಂಪ್ಲಿ ಏನು ಮಾಡಿ ಅಂದ್ರೆ 0.07 divided by 100 ಆಫ್ ಪ್ಲೇಸ್ ಅಲ್ಲಿ ಮಲ್ಟಿಪ್ಲಿಕೇಶನ್ ಬರ್ಕೊಳ್ಳಿ. 0.03 divided by 100 ಆಫ್ ಪ್ಲೇಸ್ ಅಲ್ಲಿ ಓಕೆ ಆಫ್ ಪ್ಲೇಸ್ ಅಲ್ಲಿ ಇಂಟು ಬರ್ಕೊಳ್ಳಿ. ಈಗ ಏನಾಗುತ್ತೆ 115,000. ಈಗ ಏನು ಮಾಡಿ ಅಂತಂದ್ರೆ 20 ಕ್ಯಾನ್ಸಲ್ಸ್, 20 ಕ್ಯಾನ್ಸಲ್ಸ್, 10 ಕ್ಯಾನ್ಸಲ್ಸ್, 10 ಕ್ಯಾನ್ಸಲ್ಸ್. ಓಕೆನಾ? ಈಗ ಏನು ಮಾಡಿ 2 times 5 2 are 10, 5 3 times 59. ಓಕೆ, ಏನು ಉಳಿತು ಈಗ ನ್ಯೂಮರೇಟರ್ ಅಲ್ಲಿ 0.07 into 0.03 into 23. ಓಕೆ, ಡಿವೈಡೆಡ್ ಬೈ 2 ಇದೆ. ಸರಿನಾ? ಈಗ ಏನು ಮಾಡಿ ಪಾಯಿಂಟ್ ಇಲ್ಲ ಅಂತ ಕೊಡ್ರಿ. 7 3 times 21, 23 21 times ಫೈಂಡ್ ಮಾಡಿ. 23 21 times 21 3s are 63, 6 carry. ಓಕೆನಾ? 21 2s are 42, 42 plus 6 ಎಷ್ಟಾಗ್ತದೆ 48, 483, 483. ನೋಡಿ ಈಗ ಡೆಸಿಮಲ್ಸ್ ಕೊಡಿ. ಇಲ್ಲಿ 2 ಡಿಜಿಟ್ಸ್, ಇಲ್ಲಿ 2 ಡಿಜಿಟ್ಸ್, ಅಂದ್ರೆ ಆನ್ಸರ್ ಅಲ್ಲಿ 4 ಡಿಜಿಟ್ಸ್ ರೈಟ್ ಹ್ಯಾಂಡ್ ಕಡೆಯಿಂದ ಪಾಯಿಂಟ್ ಕೊಡಬೇಕು. 1 2 3 ಇದೊಂದು ಪಾಯಿಂಟ್ 0.0483 ಕೊಡಿ. ಸರಿನಾ? ಈಗ ಡಿವೈಡೆಡ್ ಬೈ 2 ಇದೆ, ಡಿವೈಡೆಡ್ ಬೈ 2 ಇದೆ. ಏನು ಮಾಡೋಣ, ಲೈಕ್ ಡೆಸಿಮಲ್ಸ್ ಮಾಡ್ಕೊಳ್ಳಿ. 1 2 3 4. ಓಕೆನಾ? ಓಕೆ, ಸಿ ಇದು ಏನಾಗ್ತದೆ ಅಂದರೆ 483 ಡಿವೈಡೆಡ್ ಬೈ 2 into 10,000 ಆಗುತ್ತೆ. 2 into 10,000. ಈಗ 2 ಇಂದ ಕ್ಯಾನ್ಸಲ್ ಮಾಡಿ. 2 1 times, 2 2 times. ಓಕೆ, 2 4 times, 2 1 times. ಓಕೆ, 241.5 ಆಗ್ತದೆ. ಈಗ ಏನು ಮಾಡೋಣ ಅಂತಂದರೆ 241 times 241.5 divided by 10,000 ಬಂದಾಗ ಓಕೆ ಕೌಂಟ್ ದ ಝೀರೋಸ್. 4 ಝೀರೋಸ್ ಇದ್ದಾವೆ ಅಂದರೆ ಪಾಯಿಂಟ್ ಎಲ್ಲಿರುತ್ತೋ ಅಲ್ಲಿಂದ ನ್ಯೂಮರೇಟರ್ ಇಂದ ಲೆಫ್ಟ್ ಹ್ಯಾಂಡ್ ಕಡೆ 4 ಡಿಜಿಟ್ಸ್ ಆಗ್ತದೆ ಪಾಯಿಂಟ್ ಕೊಡೋಣ. ನೋಡಿ ಇಲ್ಲಿ 3 ಡಿಜಿಟ್ಸ್ಗೆ 1 ಡಿಜಿಟ್ ಕಡೆ ಬರುತ್ತಲ್ಲ ಅಂದರೆ 0 ಕೊಡೋಣ. 0 2 4 1 5 is the correct answer. The option is 0.2415. Option B is the correct answer. Option B is the correct. The next question is 20% of 68.5 plus 25% of 44.8 ಇದೆ. See ಮಕ್ಕಳೇ, 20% of 680.5 plus 25% of 44.8. ಫಸ್ಟ್ ಏನು ಮಾಡಿ ಮಕ್ಕಳೇ, ನೋಡಿ 20% ಅಂದರೆ ಫ್ರಾಕ್ಷನ್ ಅಲ್ಲಿ ಎಷ್ಟಾಗ್ತದೆ 1/5. ಓಕೆ, into 680.5.
25% ಅಂದರೆ ಎಷ್ಟಾಗುತ್ತೆ 1/4 ಆಫ್ ಪ್ಲೇಸಲ್ಲಿ ಮಲ್ಟಿಪ್ಲಿಕೇಶನ್ 44.8. ಈಗ ಏನು ಮಾಡಿ ಮತ್ತೆ ಲೈಕ್ ಡೆಸಿಮಲ್ಸ್ ಮಾಡ್ಕೊಳ್ಳಿ. ಇಲ್ಲಿ ಪಾಯಿಂಟ್ ಆಗಿ 1 ಡಿಜಿಟ್ ಇದೆ, ಇಲ್ಲಿ 10 ಹಾಕೊಳ್ಳಿ. ಇಲ್ಲಿ ಪಾಯಿಂಟ್ ಆಗಿ 1 ಡಿಜಿಟ್ ಇದೆ, 10 ಹಾಕೊಳ್ಳಿ. ಡೆಸಿಮಲ್ಸ್ ಆದಮೇಲೆ ಪಾಯಿಂಟ್ ಹೋಗ್ಬಿಡುತ್ತೆ. 6685/5 ಪ್ಲಸ್ 448/4 ಆಗ್ತದೆ. 5 1 ಟೈಮ್ಸ್ 5 1 ಟೈಮ್ಸ್ ಓಕೆ. 5 3 ಟೈಮ್ಸ್ 15 ಏನು ರಿಮೈಂಡರ್ ಆಗ್ತದೆ 3. 5 7s are 35. 4 1 times 4, 4 1 times 4 1 times 4 2 times ಅಂದ್ರೆ 137 plus 1 1 2 ಆಗ್ತದೆ. ಆಡ್ ಮಾಡಿ 7 plus 2 9, 3 plus 1 4, 2 plus 1 2, 249 ಆಗುತ್ತೆ. ಆದರೆ ಇಲ್ಲಿ ಡಿನಾಮಿನೇಟರ್ ಅಲ್ಲಿ ಏನಿತ್ತು 10 ಇತ್ತು ಓಕೆ. ಹೀಗಾಗಿ LCM ಏನಾಗ್ತದೆ 10. 249/10 ಅಂದರೆ 24.9 ಆಗ್ತದೆ. 24.9 ಕರೆಕ್ಟ್ ಆನ್ಸರ್. ಆಪ್ಷನ್ ಸಿ ಇಸ್ ದ ಕರೆಕ್ಟ್